ಸರ್ ನನ್ನ ಹೆಸರು ನಿಂಗಪ್ಪ ಹಂಚಿನಮನಿ ಅಂತ. ನಂದು ಹಾವೇರಿ ಡಿಸ್ಟ್ರಿಕ್ಟ್ ಶಿಗ್ಗಾಂವ್ ತಾಲೂಕು ಬೆಳಗಲಿ ಗ್ರಾಮ ಸರ್. ಮತ್ತೆ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರುವಾಗ ನನ್ಗೆ ನೀವು ಸಿಕ್ಕಿರೋದು ನನ್ಗೆ ಗಾಡ್ ಸಿಕ್ಕಾಗ ಆಗಿದೆ ಸರ್. ಯಾಕೆಂದ್ರೆ ಗೊಂದಲದಲ್ಲಿ ಇದ್ದೆ ಸರ್ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಆ ಹೆಲ್ತ್ ಮತ್ತೆ ಈ ಕಡೆ ಅಲ್ಲಿ ಸಂಪಾದನೆ ಮಾಡುವಂತ ಹಣ ಇಲ್ಲಿ ನನ್ಗೆ ಜೀರೋ ಆಗಿತ್ತು ಸರ್. ಅದನ್ನ ಯಾವ ರೀತಿ ನಾನು ಪುನಃ ಆ ನಂದು ಹಣದ ಸಂಪಾದನೆಯನ್ನ ವೃದ್ಧಿಸ್ಕೊಳ್ಬೇಕು ಅನ್ನೋದು ನನಗೆ ತುಂಬಾ ಹೇಗಾಗಿದೆ ಅಂದ್ರೆ ಸರ್, ಕೆಲವು ಸಲ ರಾತ್ರಿ ಎಲ್ಲ ಎಚ್ಚರ ಆದ್ರೆ ಹತ್ ಬಿಟ್ಟಿದ್ದೇನೆ ಸರ್ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಅದೇನೋ ಗೊತ್ತಿಲ್ಲ ಸರ್, ನನ್ಗೆ ನಿಮ್ಮ ಯಾಡ್ ನೋಡಿದಾಗ ನಾನು ಇಮಿಡಿಯೇಟ್ಲಿ ಅದಕ್ಕೆ ಜಾಯಿನ್ ಆಗುವ ಏನೋ ಒಂದು ಮನಸ್ಸಿನ ಸ್ಥಿತಿ ಚೇಂಜ್ ಆಗುವಂತದ್ದು ನಾನು ಹುಡುಕ್ತಾ ಇದ್ದೆ ಸರ್. ಹುಡುಗೋ ಟೈಮಲ್ಲಿ ನನಗೆ ಆಗಿರೋದು ಇದು ಸರ್. ಏನೋ ನನ್ಗೆ ಈಗ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀನಿ ಸರ್ ನಾನು. ಆಲ್ಮೋಸ್ಟ್ ಆಲ್ಮೋಸ್ಟ್ ಅಂದ್ರೆ 100% ಗಿಂತ ಜಾಸ್ತಿ ನಾನು ಎಫೆಕ್ಟ್ ಆಗಿ ಇಂಪ್ರೂವ್ಮೆಂಟ್ ಆಗೋ ಕಡೆ ನಾನು ಹೋಗ್ತಾ ಇದ್ದೀನಿ ಸರ್. ಅದಕ್ಕೆ ಏನಾಗಿದೆ ಅಂದ್ರೆ ಸರ್, ಪ್ರತಿಕ್ಷಣ ನಿಮ್ಮನ್ನ ಏನಾದ್ರೂ ಒಂದು ಆದಾಗ ನಾನೀಗ ದೇವರಿಗೆ ಎಲ್ಲ ಒಳ್ಳೇದಾಯ್ತು ಅಂತ ಹೇಳುವಾಗ ಕೂಡ ನಿಮ್ಮ ಹೆಸರನ್ನು ತಗೊಂಡು ನಾನು ಹೇಳ್ತಾ ಇದ್ದೇನೆ ಸರ್. ಅದೊಂದು ಇಲ್ಲ ತುಂಬಾ ಧನ್ಯವಾದಗಳು ಸರ್ ತಮ್ಗೆ. ನಿಂಗಪ್ಪ ಅವರೇ, ಎ ಮತ್ತು ಚಾಟ್ ಜಿಪಿಟಿ ಬಳಕೆಯಿಂದ ನಿಮ್ಮಲ್ಲಿ ಏನು ಬದಲಾವಣೆ ಬಂದಿದೆ? ಸರ್ ನಾನು ಡೈಲಿ ಹಸು ಸಾಕಾಣಿಕೆ ಮಾಡ್ತಿರೋದ್ರಿಂದ ನಾನು ಆಲ್ಮೋಸ್ಟ್ 5:30 ಹೇಳ್ತಾ ಇದ್ದೆ ಸರ್. ಈಗ ನಾನು ಇದನ್ನ ಸೇರ್ಕೊಂಡ ನಂತರ ಆಲ್ಮೋಸ್ಟ್ ನಾನು 4:30ಗೆಲ್ಲ ಹೇಳ್ತಾ ಇದ್ದೇನೆ ಸರ್. ಈಗ ನಾನು ಈ ಚಾಟ್ ಜಿಪಿಟಿ ಮತ್ತೆ AI ಯೂಸ್ ಮಾಡ್ತಿರೋದ್ರಿಂದ ಏನಾಗಿದೆ ಅಂದ್ರೆ ಸರ್, ನನ್ಗೆ ನನ್ನಲ್ಲಿ ಬಂದಿರೋದೇನಂದ್ರೆ ಸರ್, ಈಗ ಹಸು ಫಾರ್ಮಿಂಗ್ ಅಲ್ಲಿ ನಾವ್ ಏನೇನೆಲ್ಲ ಚೇಂಜಸ್ ಮಾಡ್ಬೋದು. ಮತ್ತೆ ಈಗ ನಾನು ಅದುವೆಲ್ಲ ಮಾಡ್ಕೊಂಡ್ ಬಂದ ನಂತರ ಸರ್, ನನ್ಗೆ ಐಡಿಯಾ ಬಂದಿರೋದು ಹಸುಗಳ ಪ್ರಾಡಕ್ಟ್ ಗಳನ್ನ ಯಾವ ತರ ಮಾಡಿ, ಅಂದ್ರೆ ಒಂದು 2 ವರ್ಷದ ಮುಂದಿನ ಗುರಿಯನ್ನ ನಾನು ಈಗ ಇಟ್ಕೊಂಡಂಗಾಗಿದೆ ಸರ್. ಅಂದ್ರೆ ಸಡನ್ ಆಗಿ ಮಾಡೋದ್ ಬೇಡ, ಅದನ್ನ ಕಲ್ತು ಮತ್ತೆ ನನ್ನದೇ ಆದಂತ ಒಂದು ಪ್ರಾಡಕ್ಟ್ ಅನ್ನ ರೆಡಿ ಮಾಡಿ ಅದನ್ನ ಜನರಿಗೆ ತಲುಪಿಸುವಂತದ್ದು ಹೇಗೆ ಅಂದ್ರೆ, ನನ್ನಲ್ಲಿ ಇನ್ನೂ ಕೂಡ ಹಸುಗಳು ಸ್ವಲ್ಪ ಜಾಸ್ತಿ ಆಗ್ಬೇಕು ಸರ್. ಜಾಸ್ತಿ ಮಾಡ್ಕೊಂಡು ಅಂದ್ರೆ ಪ್ರಾಡಕ್ಟ್ ಗಳು ನಾನು ಸ್ಟಾರ್ಟ್ ಮಾಡಿದ್ರೆ ಅದು ನಿಲ್ಬಾರದು ಸರ್. ಆ ತರ ಒಂದ್ ಏನೋ ಮಾಡ್ಕೊಂಡು ಇದರಿಂದ ಕಲ್ತಿದ್ದೇನೆ ಸರ್ ನಾನು. ಅಂದ್ರೆ ಜನರಿಗೆ ಯಾವ ತರ ಮುಟ್ಟಿಸ್ಬೇಕು, ಮತ್ತೆ ಜನರೊಟ್ಟಿಗೆ ಯಾವ ತರ ಮಾತಾಡ್ಬೇಕು, ಅವ್ರು ಕೇಳುವಂತ ಕ್ವಶನ್ ಗಳಿಗೆ ನಾವು ಯಾವ ತರ ರೆಡಿಯಾಗಿ ಇರ್ಬೇಕು ಆನ್ಸರ್ ಮಾಡ್ಲಿಕ್ಕೆ. ಮತ್ತೆ ಏನಾಗಿದೆ ಸರ್, ನನ್ ಮಕ್ಕಳು ಕೂಡ ಈಗ CBSE ಸ್ಕೂಲ್ ಹೋಗ್ತಾರೆ ಸರ್. AI ಅಲ್ಲಿ ಚಾಟ್ ಜಿಪಿಟಿ ಅಲ್ಲಿ ಸರ್ ಕೆಲವೊಂದು ಸೈನ್ಸ್ ಆನ್ಸರ್ ಗಳನ್ನ ನಾನು ಹೇಳಿದ್ದೇನೆ ಸರ್ ಅವ್ರಿಗೆ. ಇದನ್ನ ಕಲ್ತ ನಂತರ ನಿಮ್ಗೆ 90% ಆನ್ಸರ್ ಅನ್ನ ಅದು ಕರೆಕ್ಟ್ ಆಗಿ ಕೊಡ್ಬೋದು ಅಂತ. ನಾನು 2 ಮಕ್ಕಳಿಗೂ ಕೂಡ ಸರ್ ಸೈನ್ಸ್ ಅನ್ನ ಬರ್ಕೊಂಡು ಹೋದಾಗ ಅವ್ರ ಮಿಸ್ಗಳು 100% ಆನ್ಸರ್ ಸರಿ ಇದೆ ಅಂತ ಅವರು ಅದಕ್ಕೆ ರೈಟ್ ಹಾಕಿದ್ದಾರೆ ಸರ್. ಅದೊಂದು ನಾನು ವಾವ್! ನೋಡಿದ್ದೇನೆ ಸರ್ ತುಂಬಾ. ಎಂತ ಮಾರ್ವಲಸ್ ರಿಸಲ್ಟ್ ಸರ್ ನಿಮ್ಗೆ. ಮಾರ್ವಲಸ್ ರಿಸಲ್ಟ್ ಆಗಿದೆ ನಿಮ್ಗೂ ನಿಮ್ಮ ಮಕ್ಕಳಿಗೂ ಸರ್, ಅಲ್ವಾ? ಆಗಿದೆ ಸರ್. ಯಾಕೆಂದ್ರೆ ನಮಗ್ ಕೆಲವೊಂದಿಷ್ಟು ವಿಷಯ ಗೊತ್ತಿಲ್ಲದೆ ಇರೋದನ್ನ ನಾವಿಲ್ಲಿ ನಿಮ್ಮಿಂದ ಕಲಿತಾ ಇದ್ದೇವೆ ಸರ್. ಥ್ಯಾಂಕ್ ಯು ಸೋ ಮಚ್ ನಿಂಗಪ್ಪ ಅವರೇ. ಸೊ ಬಹಳ ಸಂತೋಷ ಆಗ್ತಾ ಇದೆ ತಾವು ಅದನ್ನು ಸರಿಯಾಗಿ ಕಲ್ತು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ತಾ ಇದ್ದೀರಿ ಅಂತ ಹೇಳಿ.